ಈಗ ಹೆಲ್ಮೆಟ್ ಮೇಲೆ ರೇಡಿಯಂ ಹಾಕಿ ಆಯ್ತು. ಈಗ ಹೆಲ್ಮೆಟ್ ರಿವೀಲ್ ಮಾಡುವಂತ ಸಮಯ ಹೆಂಗ್ ಬಂದಿದೆ ಅಂತ ಹೇಳಿ ಬನ್ನಿ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ. ಇವತ್ತು ಇದಕ್ಕೆ ರೇಡಿಯಂ ಹಾಕ್ಸಕ್ ಹೋಗ್ತಾ ಇದ್ದೀನಿ. ಏನ್ ಹಾಕಿಸ್ತೀನಿ ಅಂತ ಒಂದ್ಸಲ ಕಮೆಂಟ್ ಮಾಡಿ. ಒಂದ್ ನಿಮಿಷ ಇರಿ, ಸೈಕ್ ಆಗಿ ಹೇಳ್ಬಿಡ್ತೀನಿ ಎಲ್ಲಿಗೆ ಬಂದಿದೀವಿ ಅಂತ. ಹಬೀಬಿ ಕಮ್ ಟು ಹರಪನಹಳ್ಳಿ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ನನಗೆ ವಿಷಯ ಏನಂದರೆ, ಇವತ್ತು ನನ್ನ ಹೆಲ್ಮೆಟಿಗೆ ರೇಡಿಯಂ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಬೆಂಗಳೂರು ಬಿಟ್ಟು ಇದೊಂದು ಊರಿಗೆ ಬಂದು ರೇಡಿಯಂ ಹಾಕ್ಸ್ತಾ ಇದ್ದೀನಿ. ಅಂದರೆ ನಮ್ಮೂರ ಹತ್ರ ಒಂದು ಸಿಟಿ ಇದೆ, ಅಲ್ಲಿ ಬಂದು ರೇಡಿಯಂ ಹಾಕ್ಸ್ತಾ ಇದ್ದೀನಿ. ಹಾಗೆ ಈ ವ್ಯೂ ನೋಡಿ ಯಾವ ಊರು ಅಂತ ನೀವು ಕಮೆಂಟ್ ಮಾಡಿ. ರೂಮ್ ಮುಂದ್ಗಡೆ ಈ ಥರ ವ್ಯೂ ಇದೆ ಇಲ್ಲಿ ನೋಡಿ. ಇದೊಂದು ಪಾರ್ಕು, ಆಮೇಲೆ ಇದೊಂದು ಪಾರ್ಕು, ಎರಡೂ ಪಾರ್ಕ್ ಅಕ್ಕಪಕ್ಕನೇ ಇದೆ. ಸೊ ಬನ್ನಿ ಹೆಲ್ಮೆಟ್ ಎತ್ಕೊಂಡು ಹೋಗೋಣ ರೇಡಿಯಂ ಹಾಕ್ಸಕ್ಕೆ. ನೋಡಿ ಇವನು ಮುದ್ದಿನ ಅಳಿಯ. ಸೊ ನೋಡಿ 3-4 ದಿನ ಆಯಿತು ಈ ಹೆಲ್ಮೆಟ್ ಇಲ್ಲಿರೋದು. 4-5 ದಿನ ಆಯಿತು ನನ್ನ ಹೆಲ್ಮೆಟ್ನ ಮುಟ್ಟಿ. ಹೆಂಗಿದ್ದಾಳೆ ನೋಡಿ ಡಾರ್ಲಿಂಗ್. ಸೊ ಬೆಂಗಳೂರಿಂದ ಬಂದು 4-5 ದಿನ ಆಯಿತು. ಅವತ್ತು ನಾನು ಬೆಂಗಳೂರಿಂದ ಬಂದು ಬೆಳಗ್ಗೆ ಇಲ್ಲಿ ಬಿಟ್ಟು ಹೋಗಿದ್ದೆ. ಅವತ್ತಿಂದ ಇವತ್ತಿಗೆ 5 ದಿನ ಆಯಿತು, ಇವತ್ತರೆಗೂ ಮುಟ್ಟೇ ಇಲ್ಲ. ಸೊ ಇವತ್ತು ಇದಕ್ಕೆ ರೇಡಿಯಂ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನು ಹಾಕಿಸ್ತೀನಿ ಅಂತ ಒಂದ್ಸಲ ಕಮೆಂಟ್ ಮಾಡಿ. ಹಾಗೆ ನಾಳೆ ಒಂದು ರೈಡ್ ಹೋಗ್ತಾ ಇದ್ದೀನಿ, ಅದು ಕೂಡ ವಿಜಯನಗರ ಹೊಸಪೇಟ್ ಕಡೆ ಹೋಗ್ತಾ ಇದ್ದೀನಿ ರೈಡ್. ನಾನು ಮತ್ತೆ ನಮ್ಮ ತಮ್ಮ ಮತ್ತೆ ಇನ್ನು 3-4 ಜನ ಇರ್ತಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಅವರನ್ನೆಲ್ಲ ತೋರಿಸ್ತೀನಿ. ಸೊ ಈ ಬ್ಲಾಗಲ್ಲಿ ಕಮೆಂಟ್ ಮಾಡಿ ಯಾವ ಕಡೆ ಹೋಗ್ತಾ ಇದ್ದೀನಿ. ಹೊಸಪೇಟ್ ಕಡೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀನಿ, ಮತ್ತೆ ಯಾವ ಪ್ಲೇಸಿಗೆ ಹೋಗ್ತಿದ್ದೀನಿ ಅಂತ, ಯಾವ್ಯಾವ ಪ್ಲೇಸಿಗೆ ಹೋಗ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಇವಾಗ ಹೋಗ್ತಾ ಇದ್ದೀವಿ ರೇಡಿಯಂ ಹಾಕ್ಸಕ್ಕೆ. ಮಳೆ ಬೇರೆ ಬರ್ತಿದೆ. ಸೊ ಗೈಸ್ ಇನ್ನು ಲೇಟ್ ಮಾಡಕ್ಕಾಗಲ್ಲ, ನಾನು ರೇಡಿಯಂ ಹಾಕ್ಸಕ್ಕೆ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ಇವತ್ತು ನಾವು ಬಂದಿದ್ದೀವಿ ಹರಪನಹಳ್ಳಿಗೆ. ಇಲ್ಲ 1 ನಿಮಿಷ ಇರಿ, ಸೈಕ್ ಆಗಿ ಹೇಳ್ಬಿಡ್ತೀನಿ ಎಲ್ಲಿಗೆ ಬಂದಿದ್ದೀವಿ ಅಂತ. ಹಬೀಬಿ ಕಮ್ ಟು ಹರಪನಹಳ್ಳಿ. ಸೊ ಇವತ್ತು ನಾನು ಹರಪನಹಳ್ಳಿ IB ಸರ್ಕಲ್ ಹತ್ರ ಇರೋ ಒಂದು ರೇಡಿಯಂ ಅಂಗಡಿಗೆ ಬಂದಿದ್ದೀನಿ. ಫಸ್ಟ್ ರೇಡಿಯಂ ಹಾಕ್ಸ್ಬಿಡೋಣ, ಆಮೇಲೆ ವಿಡಿಯೋ ಬಗ್ಗೆ ಮಾತಾಡೋಣ ಅಂತೆ. ಸೊ ವಿಡಿಯೋ ಫುಲ್ ನೋಡಿ, ನಾನು ರೇಡಿಯಂ ಏನ್ ಹಾಕ್ಸ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಂಗಡಿಗೆ ಬಂದ ತಕ್ಷಣನೇ ಫಸ್ಟ್ ಕೆಲಸ ಮಾಡಿದ್ದವರು ನನ್ನ ಹೆಲ್ಮೆಟ್ ನ ಮೆಜರ್ಮೆಂಟ್ ತಗೊಂಡ್ರು, ಎಷ್ಟು ರೇಡಿಯಂ ಹಾಕ್ಬೇಕು ಅಂತ. ಸೊ ಅದಾದ್ಮೇಲೆ ನಾನು ಏನ್ ರೇಡಿಯಂ ನ ಹಾಕಿಸ್ತಾ ಇದ್ದೀನಿ ಆ ಹೆಸರನ್ನ ಟೈಪ್ ಮಾಡಿಸ್ಬಿಟ್ಟು ಸ್ವಲ್ಪ ಸ್ಟೈಲ್ ಆಗಿರ್ಲಿ ಅಂತ ಸುಮಾರು ಕೀವರ್ಡ್ಸ್ ಗಳನ್ನ ಹುಡುಕಿ ಸಾಕಾಯ್ತು. ಲಾಸ್ಟಿಗೆ ಒಂದು ನಾರ್ಮಲ್ ಆಗಿರೋ ಕೀವರ್ಡ್ ನ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಮ್ಮ ರೇಡಿಯಂ ಇನ್ನು ಪ್ರಿಂಟಿಂಗ್ ಸ್ಟಾರ್ಟ್ ಆಯ್ತು. ಪ್ರಿಂಟಿಂಗ್ ಆಗ್ತಿರೋದನ್ನ ನೋಡ್ಬಿಟ್ಟೆ ನಾನು ಫುಲ್ ಖುಷಿಯಾಗಿದ್ದೆ, ನನ್ನ ಹೆಲ್ಮೆಟ್ ಮೇಲೆ ಸರಿಯಾಗಿ ಕೂತ್ಕೊಳ್ಳುತ್ತೆ ಆ ಹೆಸರು ಅಂತ. ಆಮೇಲೆ ಅಣ್ಣ ಮೇಲ್ಗಡೆ ಇರೋ ರ್ಯಾಪ್ ನ ಸ್ಟೈಲ್ ಆಗಿ ತೆಗಿತಾ ಇದ್ರು, ಅವರನ್ನ ನೋಡ್ಕೊಂಡು ನಾನು ಸ್ಟೈಲ್ ಆಗಿ ವಿಡಿಯೋ ಮಾಡ್ತಿದ್ದೆ. ಸೊ ಏನು ಇಲ್ಲ, ಈಗ ಹೆಲ್ಮೆಟ್ ಗೆ ರೇಡಿಯಂ ಹಾಕುವಂತ ಸಮಯ. ನಿಮ್ಗೆ ಸ್ವಲ್ಪ ಹೆಸರು ಕಾಣಿಸ್ತಿದೆ ಅನ್ಕೊಂತೀನಿ. ಸೊ ಕಂಪ್ಲೀಟ್ ರೇಡಿಯಂ ಹಾಕಿ ಆದ್ಮೇಲೆ ನಿಮ್ಗೆ ಫುಲ್ ಹೆಲ್ಮೆಟ್ ನ ತೋರಿಸ್ತೀನಿ, ಯಾವ ತರ ಬಂದಿದೆ ಅಂತ ನೀವು ಪ್ಲೀಸ್ ಕಮೆಂಟ್ ಮಾಡ್ಬೇಕು. ಈಗ ಹೆಲ್ಮೆಟ್ ಮೇಲೆ ರೇಡಿಯಂ ಹಾಕಿ ಆಯ್ತು. ಈಗ ಹೆಲ್ಮೆಟ್ ರಿವೀಲ್ ಮಾಡುವಂತ ಸಮಯ ಹೆಂಗ್ ಬಂದಿದೆ ಅಂತ ಹೇಳಿ ಬನ್ನಿ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ. ನೋಡಿದ್ರಲ್ಲ ಹೆಲ್ಮೆಟ್ ಯಾವ ತರ ಕಾಣ್ತಿತ್ತು ಅಂತ. ಮತ್ತೆ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಸ್ ಗಳೆಲ್ಲ ಮಾಡಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ಇನ್ ಮುಂದೆ ಕಂಟಿನ್ಯೂಸ್ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.